ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನೊಂದು ಹಣ್ಣಿನ ರಸಾಯನ ಮಾಡ್ತಾಯಿದ್ದೀನಿ. ಈ ಹಣ್ಣು ಗೊತ್ತಿರಬೇಕನ್ಸುತ್ತೆ ಕೆಲವರಿಗೆ. ಇದನ್ನು ಕ್ಯಾಕಕ್ರೆ ಹಣ್ಣು ಅಂತಾರೆ. ನಿಮ್ಮ ಕಡೆ ಏನು ಅಂತಾರೆ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ, ಆಯಿತಾ? ಇದಕ್ಕೆ ಬೇಕಾಗಿರೋ ಪದಾರ್ಥ ಹೇಳ್ತೀನಿ. ಬೆಲ್ಲ, ತೆಂಗಿನಕಾಯಿ ತುರಿ ಮತ್ತು ಸ್ವಲ್ಪ ಏಲಕ್ಕಿ. ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಈ ಹಣ್ಣು ಈ ಥರ ಇರುತ್ತೆ. ಇದು ಬೀಜ ಎಲ್ಲ ತೆಕ್ಕೋಬೇಕು. ನೋಡಿ, ಈ ಥರ ಅದರಲ್ಲಿರೋ ಬೀಜ ಎಲ್ಲ ತೆಗೆದು ಈ ಥರ ಇಟ್ಕೋಬೇಕು. ಇದನ್ನು ಮತ್ತೆ ಇವಾಗ ಸಿಪ್ಪೆ ತೆಗೆದ್ಬಿಟ್ಟು ಹಣ್ಣನ್ನು ತಿರುಳನ್ನ ಕಟ್ ಮಾಡ್ಕೋಬೇಕು. ನೋಡಿ, ನಾನು ಈ ರೀತಿ ಎಲ್ಲ ಚಿಕ್ಕ ಚಿಕ್ಕ ಪೀಸ್ಗಳ ಥರ ಮಾಡ್ಕೊಂಡಿದ್ದೀನಿ. ಇದು ತುಂಬ ಕೋಲ್ಡ್ ಇರುತ್ತೆ. ಹೆಚ್ಚಾಗಿ ಬೇಸಿಗೆ ಟೈಮಲ್ಲಿ ಇದನ್ನು ತಿನ್ನೋದ್ರಿಂದ ದೇಹಕ್ಕೆ ತುಂಬಾ ತಂಪಿರುತ್ತೆ. ಇವಾಗ ನಮ್ಮನೆಯವರು ಆಚೆ ಹೋಗಿದ್ರು, ಸಿಕ್ಕಿದೆ ಹಣ್ಣು ಅಂತೇಳಿ ತೊಗೊಂಡು ಬಂದಿದ್ರು. ಸೊ ಹಾಗಾಗಿ ನಾನು ನಿಮಗೆ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ಈಗ ಇದಕ್ಕೆ ತೆಂಗಿನಕಾಯಿ ತುರಿ, ಬೆಲ್ಲ, ನಿಮ್ಮ ಸ್ವೀಟಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಸ್ವೀಟ್ ಜಾಸ್ತಿ ಮನೆಯಲ್ಲಿ, ಸೊ ಹಾಗಾಗಿ ನಾನು ಜಾಸ್ತಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಏಲಕ್ಕಿ, ನೋಡಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಏನಂದರೆ ಇದು ಬೇಗ ನೀರು ಬಿಟ್ಕೊಂಡ್ಬಿಡುತ್ತೆ. ಇಡಬಾರ್ದು ಇದನ್ನು ಫ್ರಿಜ್ಜಲ್ಲಾಗಲಿ ಎಲ್ಲಿ ಸ್ಟೋರ್ ಮಾಡಬಾರ್ದು. ಆವಾಗಲೇ ತಿಂದ್ಕೊಂಡ್ರೆ ಅದು ತುಂಬ ಟೇಸ್ಟಿ ಇರುತ್ತೆ. ಸಾಮಾನ್ಯವಾಗಿ ಇದು ತುಮಕೂರು, ಅರಸೀಕೆರೆ, ತಿಪಟೂರು, ಹುಳಿಯಾರು ಈ ಕಡೆಯಲ್ಲಿ ಹೆಚ್ಚಾಗಿ ಬೆಳೀತಾರೆ ಅಂತ ಅಂದ್ಕೊಂಡಿದ್ದೀನಿ. ಆ ಕಡೆ ತುಂಬ ಸಿಗತ್ತೆ. ಪ್ರತಿಯೊಬ್ಬರು ಒಮ್ಮೆನಾದರೂ ತಿಂದು ಟ್ರೈ ಮಾಡಿ. ತುಂಬಾ ಚೆನ್ನಾಗಿರುತ್ತೆ. ಹೆಲ್ತ್ ವೈಸ್ ತುಂಬಾ ಗುಡ್ ಇದೆ. ವಿಟಮಿನ್ಸ್ ತುಂಬಾ ಇದೆ. ಸೂಪರ್ ಇದೆ ಟೇಸ್ಟು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಥ್ಯಾಂಕ್ ಯು.